ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಕೊನೆಗೂ ಕಾವ್ಯ ಅವರು ಗಿಲ್ಲಿ ಕಾರಣಕ್ಕೆ ಕಣ್ಣೀರು ಹಾಕಿದ್ದಾರೆ. ಸೊ ಹಾಗಾದರೆ ಇಲ್ಲಿ ಭಾವನೆಗಳಿಗೆ ಬೆಲೆ ಇಲ್ವಾ? ಕೇವಲ ಟಾಸ್ಕ್ಗೆ ಮಾತ್ರ ಬೆಲೆನಾ? ಡೀಟೇಲ್ ಆಗಿ ಮಾತಾಡೋಣ. ನಿಮಗೆ ಇದ್ರ ಬಗ್ಗೆ ಏನನ್ಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಒಂದು ಪ್ರಶ್ನೆಗೆ ಉತ್ತರ ಕೊಡಿ. ನಮ್ಮನ್ನು ಅಳಿಸುವಂತಹ ಯೋಗ್ಯತೆ ಮತ್ತು ಅರ್ಹತೆ, ನಮಗೆ ಹರ್ಟ್ ಮಾಡುವಂತಹ ಯೋಗ್ಯತೆ ಮತ್ತು ಅರ್ಹತೆ ನಮ್ಮ ಪ್ರೀತಿ ಪಾತ್ರರಿಗೆ ಮಾತ್ರ ಇರುತ್ತಲ್ವಾ? ಏನಂತೀರ? ಈ ವಿಷಯಕ್ಕೆ ನಾನು ಮುಂದೆ ಬರ್ತೀನಿ. ಈಗ ನಿನ್ನೆ ಎಪಿಸೋಡ್ ವಿಷಯಕ್ಕೆ ಬರೋದಾದರೆ, ನಿನ್ನೆ ರಜತ್ ಮತ್ತು ಅಶ್ವಿನಿಯವರ ಒಂದು ಫೈಟಿಂಗ್ ಪ್ರೋಮೋ ಎಲ್ಲ ಬಂತಲ್ಲ ನಿನ್ನೆ ಮಧ್ಯಾಹ್ನ. ಆಗ ಕೊಬ್ಬಿದ ಅಶ್ವಿನಿಗೆ ಸರಿಯಾಗಿ ಗುಮ್ಮಿದ ರಜತ್ ಅಂತ ಅನಿಸಿದ್ದು ಉಂಟು, ಇಲ್ಲ ಅಂತಲ್ಲ. ಅಶ್ವಿನಿಯವರಿಗೆ ಟಕ್ಕರ್ ಕೊಡೋದಕ್ಕೆ ಗಿಲ್ಲಿ ಜೊತೆಗೆ ರಜತ್ತೇ ಸರಿಯಾದ ಜೋಡಿನೇ ಅಂತ ಹೇಳಿದ್ದು ಉಂಟು, ಇಲ್ಲ ಅಂತಲ್ಲ. ಆದರೆ ನಿನ್ನೆ ಎಪಿಸೋಡ್ ನೋಡಿದ ಮೇಲೆ ಈ ಮಾತುಗಳನ್ನು ನಾನು ಹಿಂದೆ ತಗೊಳ್ತಾ ಇದ್ದೀನಿ. ರಜತ್ ಅವರ ಬಿಹೇವಿಯರ್ ವಾಸ್ ನಾಟ್ ಅಟ್ ಆಲ್ ಅಕ್ಸೆಪ್ಟಬಲ್. ಅವರ ಪದ ಬಳಕೆ, ಹಾವಭಾವ ಯಾವುದನ್ನು ಕೂಡ ಸಮರ್ಥನೆ ಮಾಡ್ಕೊಳ್ಳೋ ಥರನೇ ಇರಲಿಲ್ಲ. ಎಸ್ಪೆಷಲಿ ರಾಶಿಕಾ ಮತ್ತು ಸೂರಜ್ ವಿಷಯದಲ್ಲಿ ರೊಮ್ಯಾನ್ಸ್ ಮಾಡ್ತಾ ಇರ್ತಾರೆ ಅಂತ ಹೇಳಿದ್ದು, ಕಾವ್ಯ ಮತ್ತು ಸ್ಪಂದನ ಇಬ್ಬರು ಕೂಡ ಹೋಗಿ ಬನ್ನಿ ಅಂತ ಮಾತಾಡಿದ್ರು ಕೂಡ ರಜತ್ ಅವ್ರು ಮಾತ್ರ ಏಕವಚನದಲ್ಲೇ ಅವರಿಬ್ಬರನ್ನು ಮಾತಾಡಿಸ್ತಾ ಇದ್ರು. ಅದು ಅಶ್ವಿನಿ ಅವರನ್ನು ಅಗತ್ಯಕ್ಕಿಂತ ಸ್ವಲ್ಪ ಜೋರಾಗಿ ಸ್ವಿಮ್ಮಿಂಗ್ ಪೂಲ್ಗೆ ತಳ್ಳಿದ್ದು ಮತ್ತು ಧ್ರುವಂತ್ ಮೇಲೆ ಕೆಟ್ಟ ಕೆಟ್ಟ ಪದಗಳನ್ನು ಬಳಸಿದ್ದು, ಇದೆಲ್ಲ ಯಾವುದೂ ಕೂಡ ಅಕ್ಸೆಪ್ಟಬಲ್ ಅಲ್ಲವೇ ಅಲ್ಲ. ವಿಷಯ ಏನೇ ಇದ್ದರೂ ಒಳ್ಳೆ ಮಾತುಗಳಲ್ಲಿ ಅವರು ಕನ್ವೆ ಮಾಡ್ಬೋದಾಗಿತ್ತು. ಆದರೆ ರೌಡಿ ಥರ ಹೊಡೆಯೋಕ್ಕೆ ಹೋಗಿದ್ದು, ಕೆಟ್ಟ ಪದಗಳನ್ನು ಬಳಸಿದ್ದು, ಅದಕ್ಕೆ ಲಾಸ್ಟ್ ಸೀಸನಲ್ಲಿ ಕ್ಲಾಸ್ ಕೂಡ ತಗೊಂಡಿದ್ದಾರೆ ಇನ್ಫ್ಯಾಕ್ಟ್ ರಜತ್ ಅವರು. ಆದರೂ ಕೂಡ ಅದನ್ನೆಲ್ಲ ಮರೆತು ಅವರು ಒಂದು ರೀತಿ ರೌಡಿ ಥರ ವರ್ತನೆ ಮಾಡಿದ್ರು. ಇದು ನಿಜವಾಗ್ಲೂ ಸರಿ ಕಾಣಲಿಲ್ಲ. ಇನ್ಫ್ಯಾಕ್ಟ್ ಲಾಸ್ಟ್ ಸೀಸನಲ್ಲಿ ಕೂಡ ರಜತ್ ಅವರ ಈ ರೀತಿಯ ಬಿಹೇವಿಯರ್ ಬಗ್ಗೆ ನಾವು ಕೂಡ ತುಂಬ ಸಲ ಮಾತಾಡಿದ್ದೀವಿ. ಬಟ್ ಅವರನ್ನು ಜನ ಸೆಕೆಂಡ್ ರನ್ನರ್ ಅಪ್ ಮಾಡಿದ್ರು. ಆಗ ಜನಕ್ಕೆ ಏನು ಇಷ್ಟ ಆಗುತ್ತೆ, ಏನು ಇಷ್ಟ ಆಗಲ್ಲ ಅನ್ನುವಂತಹ ಗೊಂದಲ ಕೂಡ ಶುರುವಾಗಿತ್ತು. ಆದರೆ ಈ ಸೀಸನ್ನಲ್ಲಿ ಇರುವಂತಹ ಮೇಲ್ ಕಂಟೆಸ್ಟೆಂಟ್ಗಳು 1000 ಪಾಲು ಬೆಟರ್ ಅಂತ ರಜತ್ ಅವರು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಆಗಿ ಬಂದ ನಂತರ ಅನ್ನಿಸ್ತಾ ಇದೆ. ಗಿಲ್ಲಿ, ಧನುಷ್, ಅಭಿ, ಸೂರಜ್, ಮಾಳು ಮತ್ತು ರಘು ಅವ್ರ ಮೇಲೆ ರೆಸ್ಪೆಕ್ಟ್ ನಿಜವಾಗ್ಲೂ ಜಾಸ್ತಿ ಆಗಿದೆ. ರಜತ್ ವ್ಯಾಲಿಡ್ ಪಾಯಿಂಟ್ಸ್ಗಳನ್ನು ಹೇಳಲೇ ಇಲ್ವಾ ನಾಮಿನೇಟ್ ಮಾಡುವಾಗ? ಡೆಫಿನೆಟ್ಲಿ ಹೇಳಿದ್ದಾರೆ. ಆದರೆ ಮಾತುಗಳಲ್ಲಿ ಸ್ವಲ್ಪ ತೂಕ ಇರ್ತಿದ್ದಿದ್ರೆ ಸರಿ ಇರ್ತಿತ್ತು ಅನ್ನೋದು ನನ್ನ ಪಾಯಿಂಟ್. ಬಟ್ ಅವರ ಮಿತಿ ಮೀರಿದ ವರ್ತನೆ ಅವ್ರಿಗೇ ಮುಳುವಾಗುತ್ತೆ. ಡೆಫಿನೆಟ್ಲಿ ಇದಕ್ಕೆ ಕ್ಲಾಸ್ ತಗೊಳ್ತಾರೆ ಮೋಸ್ಟ್ಲಿ ಈ ವೀಕೆಂಡಲ್ಲಿ. ಇನ್ನು ರಜತ್ ಅವರು ರೂಡಾಗಿ ಬಿಹೇವ್ ಮಾಡಿದ್ರು ಹೌದು, ಆದರೆ ಧ್ರುವಂತ್ ಮತ್ತು ಅಶ್ವಿನಿ ಅದಕ್ಕೆ ಆಲ್ಮೋಸ್ಟ್ ಸೇಮ್ ಮ್ಯಾಗ್ನಿಟ್ಯೂಡಲ್ಲೇ ರಿಯಾಕ್ಟ್ ಕೂಡ ಮಾಡಿದ್ದಾರೆ. ರಜತ್ ಥರ್ಡ್ ರೇಟೆಡ್ ಲ್ಯಾಂಗ್ವೇಜ್ ಬಳಸಿದ್ರು ಹೌದು, ಸತ್ಯನೇ. ಆದರೆ ಅಶ್ವಿನಿಯವರು ಏನೂ ಕಡಿಮೆ ಇರಲಿಲ್ಲ ಅಲ್ವಾ? ಈ ಸೀಸನ್ ಶುರುವಾದಾಗಲಿಂದ ಕೂಡ ಅವರು ಬೇಕಾದಷ್ಟು ಥರ್ಡ್ ರೇಟೆಡ್ ಮಾತುಗಳನ್ನು ಆಡಿದ್ದಾರೆ, ಕೆಟ್ಟದಾಗಿ ಬಿಹೇವ್ ಮಾಡಿದ್ದಾರೆ. ನಿನ್ನೆ ರಜತ್ ಮೇಲೆ ಕೂಡ ಅದೇ ರೀತಿ ಬಿಹೇವಿಯರನ್ನು ಅವ್ರು ತೋರಿಸಿದ್ರು. ಆ್ಯಂಡ್ ಧ್ರುವಂತ್ ಮತ್ತು ರಜತ್ ಅವ್ರ ಜಗಳದಲ್ಲೂ ಕೂಡ ಧ್ರುವಂತ್ ಸ್ವಲ್ಪ ಜಾಸ್ತಿ ರಿಯಾಕ್ಟ್ ಮಾಡಿದ್ರು, ಅದು ಕೂಡ ಅಷ್ಟೇನು ಸರಿ ಇರಲಿಲ್ಲ. ಸೊ ರಜತ್ ಅವರು ಅಶ್ವಿನಿ ಮತ್ತು ಧ್ರುವಂತ್ ವಿಷಯದಲ್ಲಿ ಬಿಹೇವ್ ಮಾಡಿದ್ದು ಎಷ್ಟು ತಪ್ಪೋ ಅದಕ್ಕೆ ಅವರಿಬ್ಬರು ರಿಯಾಕ್ಟ್ ಮಾಡಿದ್ದು ಕೂಡ ಅಷ್ಟೇ ತಪ್ಪಾಗಿತ್ತು. ಸೊ ಅಲ್ಲಿಗಲ್ಲಿಗೆ ಒಂದು ರೀತಿ ಅದು ನಲ್ಲಿಫೈ ಆಗೋಯ್ತು ಅಂತಲೇ ಹೇಳ್ಬೋದು. ಬಹುಶಃ ಈಗ ರಜತ್ ಅಷ್ಟೆಲ್ಲ ಎಗರಾಡುವಾಗ ಇವರಿಬ್ಬರು ಸ್ವಲ್ಪ ಸುಮ್ಮನೆ ಇರ್ತಿದ್ದಿದ್ರೆ ರಜತ್ ಅವರೇ ಕಂಪ್ಲೀಟಾಗಿ ತಪ್ಪಿತಸ್ಥರಾಗಿ ಇರ್ತಾಯಿದ್ರು. ಬಟ್ ಅಶ್ವಿನಿ ಮತ್ತು ಧ್ರುವಂತ್ ಅವರು ಆ ಅವಕಾಶವನ್ನು ಕೊಡಲಿಲ್ಲ. ರಜತ್ತು ತಪ್ಪು ಮಾಡಿದ್ರು, ಈ ಕಡೆ ಇವರಿಬ್ಬರು ತಪ್ಪು ಮಾಡಿದ್ರು. ನಿಮಗೇನು ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಅದ್ರ ಬಗ್ಗೆ, ಅವ್ರ 3 ಜನ ಜಗಳದ ಬಗ್ಗೆ, ಆಯಿತಾ? ಇನ್ನು ಅದನ್ನು ಬಿಟ್ಟರೆ ನಿನ್ನೆ ಎಪಿಸೋಡ್ನ ಶುರುವಿನಲ್ಲಿ ರಾಶಿಕಾ, ಕಾವ್ಯ, ಸೂರಜ್ ಮತ್ತು ಧನುಷ್ ಇವರೆಲ್ಲರೂ ಗಿಲ್ಲಿನ ನಾಮಿನೇಟ್ ಮಾಡಿದ್ರು. ಎಲ್ಲರೂ ಹೇಳಿದ್ದು ಒಂದೇ ಕಾರಣ, ಗಿಲ್ಲಿ ಕಾಮಿಡಿ ಮಾಡ್ತಾರೆ, ಅದರಿಂದ ಬೇರೆಯವ್ರ ಪರ್ಸ್ನಾಲಿಟಿಗೆ ಧಕ್ಕೆ ಆಗ್ತಾ ಇದೆ ಅಂತಲೇ ಹೇಳಿದ್ರು. ಗಿಲ್ಲಿ ಅದಕ್ಕೆ ಕೊಡಬೇಕಾಗಿರುವಂತಹ ಉತ್ತರಗಳನ್ನು ಅವರದೇ ರೀತಿಯಲ್ಲಿ ಕೊಟ್ಟರು. ಇನ್ಫ್ಯಾಕ್ಟ್ ಎಂತ ಗೊತ್ತಾ, ಇಲ್ಲಿ ಗಿಲ್ಲಿ ಕಾಮಿಡಿ ಮಾಡುವಾಗ ಎಲ್ಲರೂ ನಗಾಡ್ತಾರೆ. ಆದರೆ ಕಾಮಿಡಿ ಜೊತೆಗೆ ಕೆಲವೊಬ್ಬರ ವ್ಯಕ್ತಿತ್ವದ ಹುಳುಕುಗಳನ್ನು ಕೆಲವೊಂದು ಸಲ ಗಿಲ್ಲಿಯವರು ಲೈಟಾಗಿ ಹೇಳಿದಾಗ ಅದನ್ನು ಯಾರಿಗೂ ತಗೊಳಕ್ಕಾಗ್ತಾ ಇಲ್ಲ, ಅಷ್ಟೇ ವಿಷಯ ಇಲ್ಲ ಆಗ್ತಿರೋದು. ಸೊ ಗಿಲ್ಲಿ ಅಂದರೆ ಪಾಯಿಂಟ್ ಇರುತ್ತೆ, ಒಂದೊಂದು ಸಲ ಜೋಕ್ ಮಾಡುವಾಗ ಕೆಲವೊಂದು ಸಲ ಅವ್ರ ತಪ್ಪುಗಳನ್ನು ಎತ್ತಿ ಹೇಳಿಬಿಡ್ತಾರಲ್ಲ, ಅದನ್ನು ತಗೊಳಕ್ಕಾಗಲ್ಲ, ಅಷ್ಟೇ ವಿಷಯ. ಬಟ್ ಇನ್ನು ಗಿಲ್ಲಿ ಅವರದ್ದು ಟರ್ನ್ ಬಂದಾಗ ಗಿಲ್ಲಿ ಆ್ಯಕ್ಚುಲಿ ಅಶ್ವಿನಿ, ಧ್ರುವಂತ್, ರಾಶಿಕಾ ಮತ್ತು ರಜತ್ ಅವರ ಹೆಸರುಗಳನ್ನು ತಗೊಂಡ್ರು. ಎಲ್ರಿಗೂ ಸರಿಯಾದ ಕಾರಣಗಳನ್ನು ಅವ್ರು ಕೊಟ್ಟರು ಇನ್ಫ್ಯಾಕ್ಟ್ ಗಿಲ್ಲಿ. ಮತ್ತು ಇನ್ನೊಂದು ವಿಷಯ ನೀವು ಅಬ್ಸರ್ವ್ ಮಾಡಿದ್ರಲ್ಲಿ, ಗಿಲ್ಲಿ ಕಾಮಿಡಿ ಮಾಡ್ತಾಯಿದ್ರು, ರಜತ್ ಏನೂ ಮಾಡ್ತಾ ಇಲ್ಲ ಅಂತ ಸ್ಪಂದನ ಮತ್ತು ಕಾವ್ಯ ಕಾರಣಗಳನ್ನು ಕೊಟ್ಟಾಗ, ರಜತ್ ನನ್ನ ಮುಂದೆ ಗಿಲ್ಲಿ ಯಾವುದೇ ತಪ್ಪು ಮಾಡಿಲ್ಲ, ನಾನು ಗೆಸ್ಟ್ ಆಗಿದ್ದಾಗ ಏನೋ ತಪ್ಪು ಮಾಡಿದ್ರು ಅವಾಗ ನಾನು ಮಾತಾಡಿದ್ದೆ, ಈಗ ನನ್ನ ಮುಂದೆ ಯಾವುದೂ ತಪ್ಪು ಮಾಡಿಲ್ಲ, ಮಾಡಿದರೆ ಕಪಾಳಕ್ಕೆ ಹೊಡಿತೀನಿ ಅಂತ ಹೇಳಿರ್ತಾರೆ.
ಸೊ ಅದು ತಪ್ಪು, ನಿನ್ನಾಟ ನೀನು ಆಡೋಣ, ನನ್ನ ಆಟ ನಾನು ಆಡ್ತೀನಿ ಅಂತ ಗಿಲ್ಲಿ ಆನ್ ದ ಫೇಸ್ ರಜತ್ ಅವ್ರಿಗೆ ಹೇಳಿ ನಾಮಿನೇಟ್ ಮಾಡಿದ್ದು ಇನ್ಫ್ಯಾಕ್ಟ್ ಚೆನ್ನಾಗಿತ್ತು. ಆ್ಯಂಡ್ ನೀವು ಇನ್ನೊಂದು ಅಬ್ಸರ್ವ್ ಮಾಡಿರ್ಬೋದು, ಈ ಸ್ಪಂದನ ಮತ್ತು ಕಾವ್ಯ ರಜತ್ಗೆ ನೀವು ಯಾವಾಗಲೂ ಗಿಲ್ಲಿ ಬಿಟ್ಟು ಬೇರೆ ಎಲ್ಲೂ ಕಾಣಿಸ್ಕೋತಾ ಇಲ್ಲ, ಅವ್ರ ಜೊತೆಗೇ ಕಾಮಿಡಿ ಮಾಡ್ತಾ ಇದ್ದೀರಾ, ನೀವೇನೋ ಅವ್ರನ್ನ ಗೆಲ್ಸಕ್ಕೆ ಬಂದಿಲ್ಲ ಅಂತ ಹೇಳಿದ್ರಿ, ಈಗ ನೋಡಿದ್ರೆ ಅವ್ರ ಜೊತೆಗೆ ಚೆನ್ನಾಗಿದ್ದೀರಾ ಅಂತೆಲ್ಲ ಹೇಳ್ತಾ ಇದ್ದಾರೆ. ಇದು ನಿಜವಾಗ್ಲೂ ನಾವು ಒಂಥರ ಹಾಸ್ಯಾಸ್ಪದ ಕಾರಣ ಅಂತ ಅನ್ನಿಸ್ತಾ ಇದೆ. ಯಾಕೆ ಗೊತ್ತಾ, ಅದೇನು ಗಿಲ್ಲಿ ಕಂಡ್ರೆ ಪೊಸೆಸಿವ್ನೆಸ್ಸ ಇವರಿಬ್ಬರಿಗೂ, ಅಥವಾ ನಾವು ಗಿಲ್ಲಿ ಫ್ರೆಂಡ್ಗಳು ಅಂತ ಮನೆಯವರಿಗೆಲ್ಲ ಗೊತ್ತು. ಸೊ ಗಿಲ್ಲಿಯವ್ರ ತಪ್ಪನ್ನು ಮನೆ ಮುಂದೆ ಹೇಳಿ ನಾವು ಅನ್ಬಯಾಸ್ಡ್ ಅಂತ ಪೋರ್ಟ್ರೇ ಮಾಡ್ಕೊಳಕ್ಕೆ ಏನಾದ್ರು ಟ್ರೈ ಮಾಡ್ತಾ ಇದ್ದಾರೆ ಇವರಿಬ್ಬರು, ನಂಗೆ ಗೊತ್ತಿಲ್ಲ. ಬಿಕಾಸ್ ಗಿಲ್ಲಿ ಕಾಮಿಡಿ ಮಾಡುವಾಗ ಇವರಿಬ್ಬರು ನಗಾಡ್ತಾನೆ ಇರ್ತಾರೆ, ಬಟ್ ಯಾವುದೋ ವೇದಿಕೆ ಅಂತ ಸಿಕ್ಕಿದಾಗ ಸಡನ್ನಾಗಿ ಗಿಲ್ಲಿಗೆ ಟಾರ್ಗೆಟ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕಾವ್ಯ ಅವರು ಗಿಲ್ಲಿ ಮಾಡ್ತಾ ಇರೋದು ಅತಿರೇಕದ ಕಾಮಿಡಿ ಅನ್ನೋದು ಅವರಿಗೆ ಮನವರಿಕೆ ಆಗಲಿ ಅಂತ ಅರ್ಥ ಮಾಡಿಸೋದಕ್ಕೆ, ನಾನು ಮನೆಯಿಂದನೇ ಓಡಿಸೋದಕ್ಕೆ ನಾಮಿನೇಟ್ ಬೇರೆ ಮಾಡ್ತಾರೆ. ವಾಟ್ ಆ ಲಾಜಿಕ್. ಸ್ವಲ್ಪ ಯೋಚನೆ ಮಾಡ್ಬೋದಾಗಿತ್ತು ಆ್ಯಕ್ಚುಲಿ ಕಾವ್ಯ ಅವರು. ಬಟ್ ಗಿಲ್ಲಿ ಕಾವ್ಯ ಅವರು ನಾಮಿನೇಟ್ ಮಾಡಿದ್ದನ್ನು ಕೂಡ ತುಂಬ ಸ್ಪೋರ್ಟಿವ್ ಆಗೇ ತಗೊಂಡ್ರು. ಅದು ಗಿಲ್ಲಿ ಎಷ್ಟು ಸ್ಟ್ರಾಂಗ್ ಹೆಡೆಡ್ ಅಂತ ತೋರಿಸುತ್ತೆ. ಇನ್ಫ್ಯಾಕ್ಟ್ ಅಲ್ಲ, ರಿಟರ್ನ್ ತನ್ನ ಅವಕಾಶ ಬಂದಾಗ ಕಾವ್ಯ ಅವ್ರನ್ನ ಗಿಲ್ಲಿ ನಾಮಿನೇಟ್ ಮಾಡೋದಕ್ಕೆ ಎಷ್ಟು ರೀಸನ್ ಕೊಡ್ಬೋದಾಗಿತ್ತಲ್ವ. ಫ್ರೆಂಡ್ ಅಂದಮೇಲೆ ವೀಕ್ನೆಸ್ಸು ಸ್ಟ್ರೆಂತು ಎರಡೂ ಗೊತ್ತಿರುತ್ತೆ. ಸೊ ಎರಡು ವೀಕ್ನೆಸ್ ಹೇಳಿ ಗಿಲ್ಲಿ ಕಾವ್ಯನ ನಾಮಿನೇಟ್ ಮಾಡೋದಕ್ಕೆ ಎಷ್ಟು ಟೈಮ್ ಬೇಕಾಗಿತ್ತು? ಅವ್ರು ಸರಿಯಾಗೇ ಕೊಡ್ತಾರೆ ಇನ್ಫ್ಯಾಕ್ಟ್ ಗಿಲ್ಲಿ ಅವರು, ವ್ಯಾಲಿಡ್ ಆಗಿರುತ್ತೆ ಪಾಯಿಂಟ್ಸ್. ಬಟ್ ಸ್ಟಿಲ್ ಗಿಲ್ಲಿ ಕಾವ್ಯನ ನಾಮಿನೇಟ್ ಮಾಡಲೇ ಇಲ್ಲ. ದಟ್ಸ್ ದ ವ್ಯಾಲ್ಯೂ ಗಿಲ್ಲಿ ಗಿವ್ಸ್ ಫಾರ್ ಅ ರಿಲೇಷನ್ಶಿಪ್. ಇನ್ಫ್ಯಾಕ್ಟ್ ರಕ್ಷಿತಾ ಅವರು 2 ವಾರದ ಹಿಂದೆ ಕಳಪೆ ಕೊಟ್ಟಾಗ ಮತ್ತು ಲೈಕ್ 2 ವಾರದ ಹಿಂದೆ ನಾಮಿನೇಟ್ ಎಲ್ಲ ಮಾಡಿದಾಗಲೂ ಕೂಡ ಗಿಲ್ಲಿ ವಾಪಸ್ ಅದಕ್ಕೇನು ಅವರು ಅಂದರೆ ಬೇಜಾರು ಮಾಡ್ಕೊಂಡು ನಾಮಿನೇಟು ಅಥವಾ ಕಳಪೆ ಕೊಡೋದೆಲ್ಲ ಮಾಡಿರಲಿಲ್ಲ. ಲಾಸ್ಟ್ ಟೈಮ್ ಮಾತ್ರ ರಕ್ಷಿತಾ ಸುಮ್ಮನೆ ಮತ್ತೊಂದು ಸಲ ಬೇರೆಯವ್ರ ವಿಷಯಕ್ಕೆ ತಲೆಬಾಲ ಇಲ್ಲದೆ ನಾಮಿನೇಟ್ ಮಾಡಿದಾಗ ಮಾತ್ರ ವಾಪಸ್ ಗಿಲ್ಲಿ ರಕ್ಷಿತಾ ಅವರನ್ನು ನಾಮಿನೇಟ್ ಮಾಡಿದ್ರು. ಸೊ ಗಿಲ್ಲಿ ಅವ್ರ ಹತ್ರ ಯಾರ ಬಗ್ಗೆನೂ ಪಾಯಿಂಟ್ಸ್ ಇಲ್ಲ ಅಂತಲ್ಲ, ನಾಮಿನೇಟ್ ಮಾಡೋದಕ್ಕೆ ಪಾಯಿಂಟ್ಸ್ ಇದೆ, ಡೆಫಿನೆಟ್ಲಿ ಇದೆ. ಫ್ರೆಂಡ್ ಅಲ್ಲದೇ ಇರೋರ ಬಗ್ಗೆನೇ ಪಾಯಿಂಟ್ಸ್ ಇದೆ ಅಂದಮೇಲೆ ಫ್ರೆಂಡ್ಸ್ ಆಗಿರೋರ ಬಗ್ಗೆ ಪಾಯಿಂಟ್ಸ್ ಇರಲ್ವಾ. ಬಟ್ ಆದರೆ ಗಿಲ್ಲಿ ಸ್ವಲ್ಪ ಮೆಚುರಿಟಿ ತೋರಿಸ್ತಾರೆ, ಫ್ರೆಂಡ್ಶಿಪ್ಗೆ ಬೆಲೆ ಕೊಡ್ತಾರೆ. ಇನ್ನು ಇದ್ರ ಮಧ್ಯದಲ್ಲಿ ಈ ಧ್ರುವಂತು ಮತ್ತು ಅಶ್ವಿನಿ ಅವರು ನಿನ್ನೆ ಗಿಲ್ಲಿ, ರಜತ್ ಆ್ಯಂಡ್ ರಕ್ಷಿತಾ ಈ 3 ಜನ ಒಂಥರ ಸ್ಯಾಡಿಸ್ಟು ಮತ್ತು ಚೀಪ್ ಸೈಕಾಲಜಿಯಿಂದ ಮಾತಾಡ್ಕೊಳ್ತಾ ಇದ್ರು, ನೋಡಿದ್ರಾ? ಬಹುಶಃ ಇವರಿಬ್ಬರಿಗೆ ಏನು ಗೊತ್ತಾ, ನಾವು ಒಬ್ಬರಿಗೆ ಒಂದು ಬೆರಳು ಮಾಡಿ ತೋರಿಸ್ತಾ ಇದ್ದೀವಿ ಅಂತಂದರೆ ಇನ್ನುಳಿದಂತಹ ನಮ್ಮದೇ ಬೆರಳುಗಳು ನಮ್ಮ ಕಡೆ ತೋರಿಸುತ್ತೆ ಅನ್ನೋದನ್ನು ಇವರಿಬ್ಬರು ಮರ್ತಿದ್ದಾರೆ ಅನಿಸುತ್ತೆ. ಸೊ ಇವರಿಬ್ಬರು ಈ ಥರ ಮಾತಾಡ್ಕೊಂಡಿದ್ರ ಬಗ್ಗೆ ನಿಮಗೇನು ಅನ್ನಿಸ್ತು ಅಂತ ದಯವಿಟ್ಟು ನೀವು ಕಮೆಂಟ್ ಮಾಡಿ ತಿಳಿಸಿ. ಅದು ಬಿಟ್ಟರೆ ಸೊ ನಾನು ಆಗಲೇ ಹೇಳಿದಾಗೆ ಕೊನೆಯದಾಗಿ ಈಗ ಗಿಲ್ಲಿ ಕಾವ್ಯ ಕಣ್ಣಲ್ಲಿ ನೀರು ತರಿಸಿದಂತಹ ವಿಷಯಕ್ಕೆ ಬಂದುಬಿಡ್ತೀನಿ. ಫಸ್ಟ್ ಆಫ್ ಆಲ್ ಇದು ಗಿಲ್ಲಿ ಮಾಡ್ತಾ ಇರುವಂತಹ ಸೀಕ್ರೆಟ್ ಟಾಸ್ಕು. ನಿನ್ನೆ ಎಪಿಸೋಡ್ ನೋಡಿದವ್ರಿಗೆ ಗೊತ್ತಾಗಿರುತ್ತೆ. ಕಾವ್ಯ ಕಣ್ಣಲ್ಲಿ ನೀರು ತರಿಸಿ ಪ್ಲಸ್ ಅಶ್ವಿನಿಯವ್ರ ಜೊತೆಗೆ ಅಡುಗೆ ಮಾಡೋದಕ್ಕೆ ಗೊತ್ತಿಲ್ಲದಿದ್ರು ಕೂಡ ಅವರು ಅಡುಗೆ ಮಾಡೋದಕ್ಕೆ ಒಪ್ಕೊಂಡು ಟಾಸ್ಕ್ ವಿಷಯದಲ್ಲಿ ಗಿಲ್ಲಿ ಸೀರಿಯಸ್ ಆಗಿರಲ್ಲ ಅನ್ನೋರ ಬಾಯಿನೆಲ್ಲ ಮುಚ್ಚಿದ್ದಾರೆ. ದಟ್ ಈಸ್ ಒನ್ ಥಿಂಗ್. ಆ್ಯಂಡ್ ಗಿಲ್ಲಿ ಮಾತಿಗೆ ಅಳುವಂತಹ ಕಾವ್ಯ ಅವರಿಗೆ ಗಿಲ್ಲಿ ಒಪಿನಿಯನ್ ಎಷ್ಟು ಮ್ಯಾಟ್ರ್ ಆಗುತ್ತೆ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಇದು 2ನೇ ಪಾಯಿಂಟ್. ಬಿಕಾಸ್ ಇದೇ ಗಿಲ್ಲಿ ಹೇಳಿದಂತಹ ಮಾತುಗಳನ್ನು ಅಶ್ವಿನಿಯವರು ಮುಂಚೆ ಹೇಳಿದರು ಒಂದು ಟೈಮಲ್ಲಿ, ಫ್ರೀ ಪ್ರಾಡಕ್ಟ್ ಅಂತೆಲ್ಲ. ಆಗ ಕಾವ್ಯ ಅವರು ಅಶ್ವಿನಿಯವ್ರ ಜೊತೆಗೆ ಯಾವ ರೀತಿ ಜಗಳ ಮಾಡಿದರು ಅಂತ ನಿಮಗೆ ಎಲ್ರಿಗೂ ಗೊತ್ತಿದೆ. ಆದರೆ ಇದೇ ಮಾತುಗಳನ್ನು ತಮಗೆ ಹತ್ತಿರ ಇರುವಂತಹ, ತಮ್ಮ ಸ್ನೇಹಿತರಾಗಿರುವಂತಹ, ತಮಗೆ ಮ್ಯಾಟ್ರ್ ಆಗುವಂತಹ ಗಿಲ್ಲಿ ಹೇಳಿದಾಗ ಆಳ್ತಾ ಇದ್ದಾರೆ. ಸೊ ದಿಸ್ ಈಸ್ ಲೈಕ್ ಓಕೆ, ಇವ್ರು ಸೆನ್ಸಿಟಿವ್ ಇದ್ದಾರೆ ಅಂತ ಅರ್ಥ ಆಗ್ತಿದೆ. ಬಟ್ ಇಷ್ಟು ಸೆನ್ಸಿಟಿವ್ ಆಗಿರುವಂತಹ ಕಾವ್ಯ ಅವರಿಗೆ ಗಿಲ್ಲಿನ ನಾಮಿನೇಟ್ ಮಾಡಿದ್ರೆ ಎಷ್ಟು ಹರ್ಟ್ ಆಗಬಹುದು ಅನ್ನುವಂತಹ ಪ್ರಜ್ಞೆ ಯಾಕಿರಲಿಲ್ಲ? ಅಫ್ಕೋರ್ಸ್ ಕಾವ್ಯ ಅವ್ರ ಮೈಂಡಲ್ಲಿ ಗಿಲ್ಲಿ ಡೆಫಿನೆಟ್ಲಿ ಸೇಫ್ ಆಗೇ ಆಗ್ತಾನೆ, ನಾನು ನಾಮಿನೇಟ್ ಮಾಡಿ ಒಂದು ರೀತಿ ವಾರ್ನಿಂಗ್ ಥರ ಮಾಡೋಣ ಅಂತಲೇ ತಲೆಯಲ್ಲಿ ಇರಬಹುದು. ಬಟ್ ಆದರೆ ಅಕಸ್ಮಾತ್ ಗಿಲ್ಲಿ ಹೊರಟೇ ಹೋದರು ಅಂತ ಇಟ್ಕೊಳ್ಳೋಣ, ಆಗ ಪರ್ಮನೆಂಟಾಗಿ ಒಂದು ಗಿಲ್ಟ್ ತಲೆಯಲ್ಲಿ ಉಳ್ಕೊಳುತ್ತಲ್ವ. ಎಲ್ಲ ಟೈಮಲ್ಲೂ ತನ್ನ ಜೊತೆಗೆ ಇದ್ದಂತಹ ಸ್ನೇಹಿತರನ್ನು ಯಾಕೆಂದರೆ ಹೊರಗೆ ಕಳಿಸೋದಕ್ಕೆ ನಾನೇ ಒಂದು ಕಾರಣ ಅದೇ ಅಂತ ನಿಮಗೆ ಗಿಲ್ಟ್ ಕಾಡೋದಕ್ಕೆ ಶುರುವಾಗುತ್ತಲ್ವ ಕಾವ್ಯ ಅವರೇ. ಅದ್ರ ಬಗ್ಗೆ ನೀವು ಯಾಕೆ ಯೋಚನೆ ಮಾಡಲಿಲ್ಲ? ಫಸ್ಟ್ ಆಫ್ ಆಲ್ ಗಿಲ್ಲಿನ ನಾಮಿನೇಟ್ ಮಾಡಲೇಬಾರ್ದು ಅಂತಲ್ಲ, ನಾಮಿನೇಟ್ ಮಾಡೋದಕ್ಕಿಂತ ಮೊದಲು ಕಾವ್ಯ ಅವರು ಸ್ವಲ್ಪ 100 ಸಲ ಯೋಚನೆ ಮಾಡಬೇಕಾಗಿತ್ತು. ಗಿಲ್ಲಿಗೆ ನಿಜವಾಗ್ಲೂ ಮನೆಯಿಂದ ಆಚೆ ಹೋಗುವಂತಹ ಅರ್ಹತೆ ಇದೆಯಾ, ಅಥವಾ ಅವ್ರು ಮಾಡ್ತಾ ಇರುವಂತಹ ನಿಮ್ಮ ಪ್ರಕಾರ ಏನು ಅತಿರೇಕದ ಕಾಮಿಡಿ ಏನಿದೆಯಲ್ಲ ಅದಕ್ಕೇನಾದರೂ ಪನಿಷ್ಮೆಂಟ್ ಅಂತ ಕೊಟ್ಟರೆ ಸಾಕಾ ಅಂತ ಸ್ವಲ್ಪ ಒಂದ್ಸಲ ಯೋಚನೆ ಮಾಡಬೇಕಾಗಿತ್ತು. ಬಟ್ ನೀವು ಡೈರೆಕ್ಟಾಗಿ ನಾಮಿನೇಟ್ ಮಾಡಿ ಇವರಿಗೆ ಮನೆಯಲ್ಲಿ ಇರೋದಕ್ಕೆ ಅರ್ಹತೆನೇ ಇಲ್ಲ ಅಂತ ಮುಖದ ಮೇಲೆ ಹೇಳಿ ನಾಮಿನೇಟ್ ಮಾಡಿದ್ದೀರಾ. ಸೊ ಎನಿವೇಸ್, ಈಗ ಆಗಿದ್ದಾಗ ಹೋಗಿದೆ. ನಾಡಿದ್ದು ಗಿಲ್ಲಿ ಮಾಡ್ತಾ ಇರೋದು ಇದು ಸೀಕ್ರೆಟ್ ಟಾಸ್ಕ್ ಅಂತ ಗೊತ್ತಾಗುತ್ತೆ ಕೂಡ. ಸೊ ನೀವಿಬ್ಬರು ಒಂದಾಗ್ತೀರಾ, ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಬಟ್ ಇನ್ನೊಂದು ಹೊರಗಡೆ ನರೇಟಿವ್ ಎಲ್ಲ ಓಡಾಡ್ತಾ ಇದೆಯಲ್ಲ, ಈಗ ಕಾವ್ಯ ಗಿಲ್ಲಿನ ಬಳಸ್ಕೋತಾ ಇದ್ದಾರೆ, ಯೂಸ್ ಮಾಡ್ಕೊಳ್ತಾ ಇದ್ದಾರೆ, ಬೇಕಾದಾಗ ಕಾವ್ಯ ಗಿಲ್ಲಿನ ಕೆಳಗೆ ಹಾಕ್ತಾರೆ ಅಂತೆಲ್ಲ. ಅದನ್ನೆಲ್ಲ ಸಂಪೂರ್ಣವಾಗಿ ಒಪ್ಕೊಳ್ಳೋಕ್ಕಂತೂ ಆಗಲ್ಲ. ಬಿಕಾಸ್ ಸಾಕಷ್ಟು ಬಾರಿ ಇನ್ಫ್ಯಾಕ್ಟ್ ಇಡೀ ಮನೆ ಗಿಲ್ಲಿ ವಿರುದ್ಧ ನಿಂತಾಗ ಕಾವ್ಯ ಅವರು ಗಿಲ್ಲಿ ಪರವನ್ನು ವಹಿಸಿಕೊಂಡಿದ್ದಾರೆ.
ಅದನ್ನಂತೂ ಮರೆಯೋ ಹಾಗೆ ಇಲ್ಲ. ಬಟ್ ಆದರೆ ಕಾವ್ಯ ಅವ್ರಿಗೇನು ಗೊತ್ತಾ, ಗಿಲ್ಲಿ ಪರ ನಾನು ನಿಂತ್ಕೊಳ್ಳೋದ್ರಿಂದ ನನ್ನ ಆಟದ ಮೇಲೆ ನೆಗೆಟಿವ್ ಪರಿಣಾಮ ಬೀರ್ತಾ ಇದೆಯಾ, ಗಿಲ್ಲಿಯಿಂದ ಮಾತ್ರ ನಾನು ಹೈಲೈಟ್ ಆಗ್ತಿದ್ದೀನಾ, ಅದಕ್ಕೋಸ್ಕರ ನಾನು ಗಿಲ್ಲಿ ರೇಗಿಸೋದನ್ನು ಸ್ಟಾಪ್ ಮಾಡಬೇಕಾ ಅನ್ನೋ ಥರದ್ದೆಲ್ಲ ಕನ್ಫ್ಯೂಷನ್ಸ್ ಇದೆ. ಸೊ ಒಬ್ಬ ಫ್ರೆಂಡ್ ಆದವ್ರಿಗೆ ಈ ಥರ ಕನ್ಫ್ಯೂಷನ್ಸ್ ಇರಬಾರ್ದಲ್ವಾ, ಬಿಕಾಸ್ ಗಿಲ್ಲಿಗೆ ಆ ಥರ ಯಾವುದೇ ಕನ್ಫ್ಯೂಷನ್ ಇಲ್ಲ. ಗಿಲ್ಲಿ ಫ್ರೆಂಡ್ ಥರ ನೋಡ್ತಾ ಇದ್ದಾರೆ, ಕಾಲು ಎಳಿಬೇಕಾ ಕಾಲು ಎಳಿತಾ ಇದ್ದಾರೆ ಅಷ್ಟೇ, ಅವರಿಗೆ ಕನ್ಫ್ಯೂಷನ್ಸ್ ಇಲ್ಲ. ಬಟ್ ಕಾವ್ಯ ಅವ್ರಿಗೆ ಕನ್ಫ್ಯೂಷನ್ಸ್ ಇದೆ, ನಾನು ಹೈಲೈಟ್ ಆಗ್ತಿಲ್ವಾ ಅದು ಇದು ಅಂತೆಲ್ಲ. ಅಫ್ಕೋರ್ಸ್ ಒಂದಂತೂ ಪಾಯಿಂಟ್ ನಾನು ಹೇಳಿಬಿಡ್ತೀನಿ, ಗಿಲ್ಲಿಯಿಂದನೇ ಕಾವ್ಯ ಹೈಲೈಟ್ ಆಗಿರೋದು, ಕಾವ್ಯ ಅವ್ರ ಆಟ ಹೈಲೈಟ್ ಆಗಿರೋದು, ಅದರಲ್ಲಿ ಎರಡು ಮಾತೇ ಇಲ್ಲ, ಅದನ್ನು ಒಪ್ಕೊಳ್ಳೇಬೇಕಾಗತ್ತೆ. ಬಟ್ ಆದರೆ ಕಾವ್ಯ ಅವರು ಅದಕ್ಕೆ ತಕ್ಕ ಹಾಗೇ ತುಂಬ ಒಳ್ಳೆ ರೀತಿಯಲ್ಲೇ ಆಡ್ಕೊಂಡು ಬಂದಿದ್ದಾರೆ, ಇಲ್ಲ ಅಂತಲ್ಲ, ಮೆಚುರಿಟಿ ಇದೆ ಅವರಿಗೆ. ಬಟ್ ಎಸ್ಪೆಷಲಿ ಗಿಲ್ಲಿ ವಿಚಾರ ಅಂತ ಬಂದಾಗ ಸ್ವಲ್ಪ ಅವರು ಅವರ ಸ್ಟ್ಯಾಂಡ್ನ ತಗೊಳ್ಳೋದ್ರಲ್ಲಿ ಕನ್ಫ್ಯೂಸ್ ಆಗ್ತಾ ಇದ್ದಾರೆ. ಹಂಗೆ ನೋಡೋಕ್ಕೋದ್ರೆ ರಾಶಿಕಾ ಮತ್ತು ನಮ್ಮ ಸೂರಜ್ ವಿಷಯದಲ್ಲಿ ಈಗ ಸುದೀಪ್ ಸರ್ ವಾರ್ನ್ ಮಾಡಿದ್ದಾರೆ, ಮನೇಲಿದ್ದವರೆಲ್ಲ ಏನೋ ಒಂಥರ ಲವ್ ಆ್ಯಂಗಲ್ ಎಲ್ಲ ಇದೆ ನಿಮ್ಮದು ಅಂತೆಲ್ಲ ಹೇಳ್ತಾ ಇದ್ದಾರೆ. ಬಟ್ ಎಲ್ಲೂ ಕೂಡ ರಾಶಿಕಾ ಮತ್ತು ಸೂರಜ್ ಅವರು ನಾಮಿನೇಷನ್ ವಿಚಾರದಲ್ಲಿ ಒಬ್ರಿಗೊಬ್ರನ್ನ ಬಿಟ್ಕೊಡ್ತಾ ಇಲ್ಲ. ಅಂದರೆ ಓಕೆ ಇವ್ರು ಮನೆಯವರೆಲ್ಲ ಹಿಂಗೆ ಹೇಳ್ತಿದ್ದಾರಲ್ವ, ನಮ್ಮಿಬ್ಬರ ಮಧ್ಯೆ ಏನೋ ಕನೆಕ್ಷನ್ ಇದೆ ಅಂತ, ನಾನು ಡೈರೆಕ್ಟಾಗಿ ನಾಮಿನೇಟ್ ಮಾಡಿ ಅವ್ರದ್ದೆಲ್ಲ ಒಪಿನಿಯನ್ ಚೇಂಜ್ ಮಾಡಿಬಿಡ್ತೀನಿ ಅನ್ನೋ ಥರ ಅವರು ಬಿಹೇವೇ ಮಾಡ್ತಾ ಇಲ್ಲ. ಇಬ್ಬರು ಕೂಡ ತುಂಬ ಸ್ಟ್ರಾಂಗ್ ಆಗಿದ್ದಾರೆ, ಇಲ್ಲ ನಿನ್ನಲ್ಲೂ ಕೆಪಾಸಿಟಿ ಇದೆ, ನನ್ನಲ್ಲೂ ಕೆಪಾಸಿಟಿ ಇದೆ, ನಾವಿಬ್ಬರು ಆಟ ಆಡೋಣ, ನಾವು ನಾಮಿನೇಟ್ ಮಾಡ್ಕೊಳ್ಳೋದು ಬೇಡ, ಯು ಆರ್ ಈಕ್ವಲಿ ಎಲಿಜಿಬಲ್ ಅನ್ನೋಂತಹ ಥಾಟ್ ಇದೆ. ಬಟ್ ಕಾವ್ಯ ಅವ್ರು ಏನು ಮಾಡ್ತಿದ್ದಾರೆ, ಅದು ಮನೆಯವರಿಗೆ ಪೋರ್ಟ್ರೇ ಮಾಡ್ಕೊಳ್ಳೋಕ್ಕೋ ಅಥವಾ ಹೊರಗಡೆ ಇರುವಂತಹ ಜನಗಳಿಗೆ ಪೋರ್ಟ್ರೇ ಮಾಡ್ಕೊಳ್ಳೋಕ್ಕೋ ಗೊತ್ತಿಲ್ಲ, ನಾನು ಗಿಲ್ಲಿನ ಸ್ವಲ್ಪ ದೂರ ಮಾಡಿ ಥರ ನಾಮಿನೇಟ್ ಎಲ್ಲ ಮಾಡಿ, ಇಲ್ಲ ನಾನು ಅವನಿಂದ ಇನ್ಫ್ಲೂಯೆನ್ಸ್ ಆಗ್ತಾ ಇಲ್ಲ ಅನ್ನೋದನ್ನು ತೋರಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ. ಅದು ಕನ್ಫ್ಯೂಷನಲ್ಲಿ, ಅದನ್ನು ಅವರು ಬಿಡಬೇಕು. ಸೊ ಒಟ್ಟಾರೆಯಾಗಿ ಗಿಲ್ಲಿ ಕೊಟ್ಟ ಟಾಂಟಿಗೆ ನಮ್ಮ ಕಾವ್ಯ ಅವರು ಕಣ್ಣೀರು ಹಾಕಿದ್ದಾರೆ. ಸೊ ಇದರಿಂದ ಗಿಲ್ಲಿ ಅವ್ರಿಗೆ ಎಷ್ಟು ಮ್ಯಾಟ್ರ್ ಆಗ್ತಾರೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಡೆಫಿನೆಟ್ಲಿ ಇದೊಂಥರ ಪ್ಯೂರ್ ಸ್ನೇಹ ಅಷ್ಟೇ, ಇದು ಬೇರೆ ಏನಿಲ್ಲ. ಅಟ್ ದ ಸೇಮ್ ಟೈಮ್ ಇಂತಹ ಒಬ್ಬ ಸ್ನೇಹಿತನನ್ನು ನಾಮಿನೇಟ್ ಮಾಡುವಾಗ ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು ಅಂತ ಕಾವ್ಯ ಅವರು ಥಿಂಕ್ ಮಾಡಬೇಕಾಗಿತ್ತು. ಹಾಗಾಗಿದ್ರೆ ಇನ್ನೂ ಸ್ವಲ್ಪ ಬೆಟರಾಗಿ ಕಾಣ್ತಾ ಇತ್ತು ಅವರ ಆಟ. ನಿಮ್ಗೇನು ಅನ್ಸುತ್ತೆ ಇದ್ರ ಬಗ್ಗೆ ಎಲ್ಲ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.